ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಳಗೂರು ಗ್ರಾಮದ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿಯನ್ನು ಅವಧೂತ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮಾ ಸ್ವಾಮೀಜಿಯವರು ಅದ್ಭುತವಾಗಿ ರೂಪಿಸಿದ್ದಾರೆ. ಶ್ರೀ ಕ್ಷೇತ್ರ ಬೆಳಗೂರಿನ ಅವಧೂತರು ಎಂದೇ ಸ್ವಾಮೀಜಿಯವರು ಲೋಕಪ್ರಸಿದ್ಧಿಯನ್ನ ಗಳಿಸಿದ್ರು. ಅವಧೂತ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮಾ ಅವರು ಬಾಲ್ಯದಲ್ಲಿ ಬಡತನ ಎದುರಿಸಿದ್ರು. ಹುಟ್ಟಿದ 7ನೇ ದಿನಕ್ಕೆ ತಂದೆಯನ್ನು ಕಳೆದುಕೊಂಡ್ರು. ಆದರೆ ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಆಕರ್ಷಿತರಾಗಿದ್ದ ಅವರು ಇತರರ ಕಷ್ಟ ಕಾರ್ಪಣ್ಯಗಳಿಗೆ ಮರುಗ್ತಾ ಇದ್ರು. 5ನೇ ತರಗತಿ ಬಳಿಕ ಓದನ್ನ ನಿಲ್ಲಿಸಿ ಕುಟುಂಬದ ಹಿರಿಯರೊಡನೆ ಪೂಜಾದಿಗಳಲ್ಲಿ ಸಹಕರಿಸತೊಡಗಿದ್ರು. ಆಂಜನೇಯ ಸ್ವಾಮಿಯ ಪರಮ ಭಕ್ತರಾದ ಇವರು ದೇವಾಲಯದ ಅಭಿವೃದ್ಧಿ ಕಾರ್ಯ ನಿರ್ವಹಿಸತೊಡಗಿದ್ರು. ಬಾಲ್ಯದಲ್ಲಿಯೇ ಹಲವು ಪವಾಡಗಳನ್ನ ನಡೆಸಿದ್ರು. ಬೆಳಗೂರಿನಲ್ಲಿ ಆಂಜನೇಯನ ಮೇಲಿನ ಇವರ ಭಕ್ತಿ ಮತ್ತು ಪವಾಡ ಜನಪ್ರಿಯವಾಯಿತು. ಬಿಂದು ಮಾಧವರನ್ನ ಜನ ನಡೆದಾಡುವ ಆಂಜನೇಯ ಅಂತ ಭಕ್ತಿಯಿಂದ ಪೂಜಿಸಿ ಕೃತಾರ್ಥರಾದರು. ಅವಧೂತರೆಂದು ಕರೆದು ಗೌರವಿಸಿದ್ರು. ಬಿಂದು ಮಾಧವ ಶರ್ಮಾ ಸ್ವಾಮೀಜಿಯವರು 2019ರಲ್ಲಿ ಮಾರುತಿ ಪೀಠವನ್ನ ಸ್ಥಾಪಿಸಿದ್ರು. ಶ್ರೀ ವಿಜಯ ಮಾರುತಿ ಶರ್ಮಾ ಅವರನ್ನ ಮೊದಲ ಪೀಠಾಧಿಪತಿಯನ್ನಾಗಿ ನೇಮಿಸಿದ್ರು. ಆಗ ವಿಜಯ ಮಾರುತಿ ಶರ್ಮಾ ಅವರಿಗೆ ಕೇವಲ 16 ವರ್ಷ. 2020ರ ನವೆಂಬರ್ 27ರಂದು ಬಿಂದು ಮಾಧವ ಶರ್ಮಾ ಅವರು ಇಹಲೋಕ ತ್ಯಜಿಸಿದ್ರು. ಅವರ ಉತ್ತರಾಧಿಕಾರಿಯಾಗಿ ವಿಜಯ ಮಾರುತಿ ಶರ್ಮಾ ಗುರೂಜಿಯವರು ಬೆಳಗೂರಿನ ಆಂಜನೇಯ ಸ್ವಾಮಿ ಕ್ಷೇತ್ರದ ಪರಂಪರೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಅನ್ನದಾನ ನಿರಂತರವಾಗಿ ನಡೆಯುತ್ತೆ. 3 ಅಂತಸ್ತಿನ ಕಟ್ಟಡದಲ್ಲಿ ಆಧುನಿಕ ಪಾಕಶಾಲೆ ವ್ಯವಸ್ಥೆಯಾಗಿದೆ. ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತಾದಿಗಳ ಅನುಕೂಲಕ್ಕಾಗಿ ವಸತಿ ಸೌಲಭ್ಯವನ್ನೂ ಕಲ್ಪಿಸಲಾಗಿದೆ. ಪ್ರತಿ ತಿಂಗಳ ಪೂರ್ಣಿಮೆಯ ದಿನದಂದು ಉತ್ಸವ ಆಚರಿಸಲಾಗುತ್ತೆ. ಹನುಮ ಜಯಂತಿಯಂದು ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ, ಮಹಾಭಿಷೇಕ, ವಿಶೇಷ ಪೂಜಾದಿಗಳು ನಡೆಯುತ್ತೆ. ಹೀಗೆ ವಿಜಯ ಮಾರುತಿ ಶರ್ಮಾ ಗುರೂಜಿಯವರ ನೇತೃತ್ವದಲ್ಲಿ ಈ ಪುಣ್ಯ ಸ್ಥಳ ಸಹಸ್ರಾರು ಭಕ್ತರನ್ನ ಸೆಳೆಯುತ್ತಿದೆ.